ಎಲ್ಲರೂ ಸುಮ್ಮನಿದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾರೆ, ಅಲ್ಲಿಂದ ಎಲ್ಲರೂ ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದು CM ಪುತ್ರ ಮತ್ತೆ ಮಾತಾಡಿದ್ದಾರೆ. ಹೈಕಮಾಂಡೇ ನಮ್ಮ ಅಪ್ಪನಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ನಮ್ಮ ತಂದೆನೇ 5 ವರ್ಷ CM. ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂಥ ಮಾತು. ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡೇ ಹೇಳಿದೆ ಅಂತಾರೆ ಯತೀಂದ್ರ. ಆಯ್ತಲ್ಲ, ಇಲ್ಲಿಗೆ ಮತ್ತೊಂದು ಸುತ್ತಿನ ಬೆಳವಣಿಗೆಗಳು ಆರಂಭ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಪುತ್ರ ಮಾತಾಡಿದ್ದು ಯತೀಂದ್ರ ಸಿದ್ದರಾಮಯ್ಯ. ಹೈಕಮಾಂಡೇ ಹೇಳಿದೆಯಂತೆ ಅವರ ತಂದೆಯವರೇ 5 ವರ್ಷ CM ಅಂತ. ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಾರೆ ಯತೀಂದ್ರ ಸಿದ್ದರಾಮಯ್ಯ. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯ ಸೇವೆ ಆಗಿರ್ತಾರೆ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯ ಸೇವೆ ಆಗಿರ್ತಾರೆ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಏನಿದರ ಅರ್ಥ? ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಮತ್ತೆ ಈ ಮಾತನ್ನು ಹೇಳಲಿಕ್ಕೆ ಕಾರಣ ಏನು? ಯಾಕಂದರೆ ಇಲ್ಲಿ ತನಕ ಹೈಕಮಾಂಡ್ ಏನೋ ಮಾತಾಡಿಲ್ಲ ಅಂದರೆ ಏನರ್ಥ? ಏನೋ ಹೈಕಮಾಂಡ್ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಅಂತಲೇ ಅರ್ಥ. ನನಗಂತೂ ಯಾವುದೇ ಡೌಟ್ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಕೂಡ ಹೇಳ್ತಾರೆ ಯತೀಂದ್ರ ಸಿದ್ದರಾಮಯ್ಯ. ಹಿಂದೆಲ್ಲ ಎಲ್ಲರೂ ಸುಮ್ಮನಿದ್ದಂಥ ಸಂದರ್ಭದಲ್ಲಿ, ಮಾತಾಡಿದವರಿಗೆ ನೋಟಿಸ್ ಹೋದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಮಾತಾಡಿದಂಥವ್ರು ಅಂದರೆ ಯತೀಂದ್ರ. ಅವತ್ತೇ TV ನೇನು ತುಂಬ ಸ್ಪಷ್ಟವಾಗಿ ಹೇಳಿತ್ತು, ಯತೀಂದ್ರ ಮಾತಾಡ್ತಾರೆ ಅಂತಂದರೆ ಅದು ಮಾತಾಡಿದ್ದೆಲ್ಲ, ಮಾತಾಡಿಸ್ತಾ ಇದ್ದಾರೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಮೈಸೂರಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪ್ರಮೋದ್ ಶಾಸ್ತ್ರಿ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್ ಮುಖಾಂತರ ಶುರು ಮಾಡ್ತೇವೆ. ರಾಮ್, ಆರಂಭದಲ್ಲಿ ನಾವು ಒಂದು ಮಾತನ್ನು ಹೇಳಿದ್ವಿ, ಇವರು ಅಷ್ಟು ಸುಲಭವಾಗಿ ಮಾತಾಡುವಂಥವರಲ್ಲ, ಅನುಭವಿ ರಾಜಕಾರಣಿ ಅಲ್ಲ. ಇವ್ರು ಹೇಳ್ತಾರೆ ಅಂತಂತಂದರೆ ಹೇಳಿದ್ದಲ್ಲ, ಯಾರೋ ಹೇಳಿಸಿರ್ತಾರೆ, ಅದನ್ನು ಹೇಳ್ತಾರೆ ಅಂತ. ಎಲ್ಲರೂ ಸುಮ್ಮನಿದ್ದಂಥ ಸಂದರ್ಭದಲ್ಲಿ ಯಾವ್ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಇಡೀ ಈ ಚರ್ಚೆಗಳಿಗೇ ಒಂದು ತಿರುವು ಸಿಕ್ಕಿದೆ. ಈಗ ಎಲ್ಲರೂ ಸುಮ್ಮನಿದ್ದಾರೆ, ಒಳಗಿಂದೊಳಗೆ ಏನೋ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾಹಿತಿ ಕೇಳಿಬರ್ತಾ ಇದೆ. ಇಂಥ ಸಂದರ್ಭದಲ್ಲೇ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಪಕ್ಷವೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ, ನಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿ ಅಂತ. ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದರು ರಾಮ್? ರಂಗನಾಥ್, ಖಂಡಿತವಾಗಿಯೂ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರ ಸ್ವಲ್ಪ ದಿನಗಳಿಂದ ತಣ್ಣಗಾಗಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ. ಆದರೆ ಸಂಪೂರ್ಣವಾಗಿ ಆರಿಲ್ಲ. ಅದಕ್ಕೆ ಯಾವ ಕ್ಷಣದಲ್ಲಿ ಬೇಕಾದರೂ ಜ್ವಾಲೆ ತಗಲ್ಬೋದು, ಅದು ಆ ಜ್ವಾಲೆಯಾಗಿ ಪ್ರಜ್ವಲಿಸ್ತದೆ. ಅದೇ ರೀತಿಯಾಗಿ ಇವತ್ತು ಏನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಹೇಳಿಕೆ ಖಂಡಿತವಾಗಿಯೂ ಮತ್ತೊಂದು ಚರ್ಚೆ, ಮತ್ತೊಂದು ಮಗುಲನ್ನು ಪಡ್ಕೊಂಡಿದೆ ಅಂತೇಳಿ. ಯಾಕಂದರೆ ಇಷ್ಟು ದಿನಗಳ ಕಾಲ ಈ ಒಂದು ಚರ್ಚೆ ಏನಿತ್ತು ಸಾಕಷ್ಟು ತಣ್ಣಗಾಗಿತ್ತು. ಒಳಗೊಳಗೆ ಆ ಪ್ರಕ್ರಿಯೆಗಳು ನಡೀತಾ ಇದ್ರು ಸಹ ಹೊರಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಹೈಕಮಾಂಡ್ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ, ಅಂದರೆ ನಾಯಕತ್ವ ಬದಲಾವಣೆ ಮಾಡೋದಿಲ್ಲ ಅಂತೇಳಿ. ಇಷ್ಟೇ ಹೇಳಿದ್ರೆ ಅದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇಲ್ಲ. ಯಾಕಂದರೆ ಸಾಕಷ್ಟು ಬಾರಿ ಈ ರೀತಿಯಾದಂಥ ಮಾತುಗಳನ್ನ ಆಡಿದ್ರು. ಆದರೆ ಮತ್ತೆ ಮುಂದುವರೆದು ಯತೀಂದ್ರ ಸಿದ್ದರಾಮಯ್ಯ ಅವರು ಸಾಕಷ್ಟು ಜನ ಸಿದ್ದರಾಮಯ್ಯ ಅವ್ರನ್ನ CM ಸ್ಥಾನದಿಂದ ತೆಗಿಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟರು. ಅದಕ್ಕೆ ಹೈಕಮಾಂಡ್ ಮನ್ನಣೆ ಕೊಟ್ಟಿಲ್ಲ. ಅಂದರೆ ಮನ್ನಣೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರ ಮಾತುಗಳನ್ನು ಕೇಳಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರೇ 5 ವರ್ಷ CM ಆಗ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ರು. ಇದರ ಜೊತೆಗೆ ನಮ್ಮಲ್ಲಿ ಯಾವುದೇ ರೀತಿಯಂಥ ಗೊಂದಲವಿಲ್ಲ, ಸಿದ್ದರಾಮಯ್ಯ ಅವರೇ CM ಆಗಿರ್ತಾರೆ ಅನ್ನೋ ಮಾತುಗಳನ್ನು ಹೇಳಿದರು. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಬದಲಾಗಿ CM ಆಗಬೇಕು ಅಂತ ಪ್ರಯತ್ನದಲ್ಲಿದ್ದಂಥವ್ರು ಯಾರು? ಮತ್ತೆ ಅವರಿಗೆ ಹೈಕಮಾಂಡ್ ಮನ್ನಣೆ ಕೊಟ್ಟಿಲ್ಲ, ಈ ವಿಚಾರವನ್ನು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದವರು ಯಾರು? ಈ ಎಲ್ಲ ಚರ್ಚೆಗಳು ಈಗ ಆರಂಭವಾಗ್ತದೆ. ತಾವು ಹೇಳಿದಂತೆ ಖಂಡಿತವಾಗ್ಲೂ ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಒಬ್ಬರ ಹೇಳಿಕೆ ಆಗಿರೋದಿಲ್ಲ. ಒಟ್ಟಾರೆ ಸಿದ್ದರಾಮಯ್ಯ ಪರವಾಗಿ ಯಾರ್ಯಾರೆಲ್ಲ ಬ್ಯಾಟ್ ಬೀಸ್ತಾ ಇದ್ದಾರೆ ಅವರೆಲ್ಲರ ಸಹ ಒಟ್ಟಾರೆ ಅಭಿಪ್ರಾಯವನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ವ್ಯಕ್ತಪಡಿಸಿದ್ರ ಅನ್ನೋ ಒಂದು ಅನುಮಾನ
ಚರ್ಚೆ ಸಹ ಆರಂಭವಾಗ್ತದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಈ ಒಂದು ಚರ್ಚೆಯನ್ನು ಸಾಕಷ್ಟು ತಾರಕಕ್ಕೆ ಹೋಗಿತ್ತು. ಅದಾದ ನಂತರ ಏಕಾಏಕಿ ತಣ್ಣಗಾಗಿ ಹೋಗಿತ್ತು. ಯಾರೂ ಸಹ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡ್ತಾ ಇರಲ್ಲ. ಆ ವಿಚಾರ ಬಂದರು ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಹೈಕಮಾಂಡ್ ಹತ್ತ ಬೊಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಬಂದಂಥ ಸಂದರ್ಭದಲ್ಲೂ ಸಹ ಸಿದ್ದರಾಮಯ್ಯ DK ಶಿವಕುಮಾರ್ ಮಾತನಾಡಿದ್ರು ಸಹ ಯಾರೂ ಸ್ಪಷ್ಟವಾಗಿ ಈ ವಿಚಾರವಾಗಿ ಹೇಳುವಂಥ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ಇವತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥ ಎರಡು ವಿಚಾರಗಳು ಸಾಕಷ್ಟು ಒಂದು ಗಮನಿಸಬೇಕಾಗಿರುವಂಥದ್ದು. ಒಂದು, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ CM ಆಗಿರ್ತಾರೆ, ಖುದ್ದು ಹೈಕಮಾಂಡ್ ಈ ಬಗ್ಗೆ ಸಿಗ್ನಲ್ ಅನ್ನ ಕೊಟ್ಟಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇದರ ಜೊತೆಗೆ CM ಆಗಬೇಕು ಮತ್ತೆ ಸಿದ್ದರಾಮಯ್ಯ ಅವರನ್ನ CM ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಮಾಡಿದ್ರು. ಅವರಿಗೆ ಹೈಕಮಾಂಡ್ ಮನ್ನಣೆ ಕೊಟ್ಟಿಲ್ಲ ಅನ್ನೋದು, ಈ ಎರಡು ವಿಚಾರಗಳು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗೋದಂತೂ ಖಂಡಿತ. ರಂಗನಾಥ್. ಸರ್ ರಾಮ್, ಹಾಗೆ ನೀವು ಸಂಪರ್ಕದಲ್ಲಿರಿ. ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್, ನೋಡ್ತಾ ಇದ್ದೀರಿ ಫೀಲ್ಡಲ್ಲಿ ಏನು ನಡೀತಾ ಇದೆ ಅಂತ, ಏನೇನು ಚರ್ಚೆಗಳು ನಡೀತಾ ಇವೆ ಅಂತ. ಇಂಥ ಸಂದರ್ಭದಲ್ಲಿ ಯತೀಂದ್ರ ಆಡಿರುವಂಥ ಮಾತು ನೋಡಿ, ಮಾತು ಮನೆ ಕೆಡಿಸ್ತು ಅನ್ನುವಂಥ ಒಂದು ಮಾತಿದೆ. ಆದರೆ ಇಲ್ಲಿ ಯತೀಂದ್ರ ಅವರ ಮಾತು ಮನೆ ಕೆಡಿಸಿಲ್ಲ, ಮನೆ ಉಳಿಸ್ತಾ ಇದೆ ಅನ್ನುವಂಥ ಮಾತುಗಳು. ಯಾಕಂದರೆ ಹಿಂದೆ ಈ ರೀತಿ ಚರ್ಚೆಗಳು ಬಂದಂಥ ಸಂದರ್ಭದಲ್ಲೇ ಯತೀಂದ್ರ ಮಾತಾಡಿದ್ದು. ಈಗ ಅದಾದ ನಂತರ ನನ್ನ ಮಾತಿಗೆ ನಾನು ಬದ್ಧವಾಗಿದ್ದೀನಿ ಅಂತ ಹೇಳಿದ್ದು, ಏನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದು. ಈಗ 3ನೇ ಬಾರಿ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ. ಅಂದರೆ ಒಳಗಿಂದೊಳಗೇನೆ ಏನೋ ನಡೀತಾ ಇದೆ. ಆಗಲೇ ನಮ್ಮ ರಾಮ್ ಹೇಳ್ತಾ ಇದ್ರು, ಒಳಗಿಂದೊಳಗೆ ಇನ್ನೂ ಕೂಡ ಬೆಂಕಿ ಆರಿಲ್ಲ, ಹೊಗೆ ಆಡ್ತಾ ಇದೆ ಅಂತ. ಇದು ಹೊಗೆ ಆಡ್ತಿರೋದ್ರ ಸ್ಪಷ್ಟ ಸೂಚನೆನಾ, ಏನು ನಡೆಯುತ್ತೆ ಮುಂದೆ ಅಂತ? ಪ್ರಮೋದ್. ರಂಗನಾಥ್, ಮೊನ್ನೆ ತಾನೇ ನಾವು ಮಾತಾಡ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ. ಮೊನ್ನೆ ತನಕ ಸದನ ಇವತ್ತಿನಿಂದ ರಾಜಕೀಯ ಕದನ ಅನ್ನುವಂಥ ಮಾತನ್ನು ನಾವು ನಿನ್ನೆಯೂ ಕೂಡ ಒಂದು ವಿಶ್ಲೇಷಣೆ ಮಾಡಿದ್ವಿ. ಇದರಲ್ಲಿ ಯಾವಾಗ ಸದನದಲ್ಲಿ ಬೆಳವಣಿಗೆಗಳಾಗ್ತಾ ಇತ್ತು, ಸದನ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಒಂದು ಮಾತನ್ನು ಹೇಳ್ತಾ ಇದ್ರು, ಸದನ ಆದ ಬಳಿಕ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಅಥವಾ ಕ್ಷಿಪ್ರವಾದಂಥ ಬೆಳವಣಿಗೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಅನ್ನುವಂಥ ಮಾತನ್ನು ಇನ್ಕ್ಲೂಡಿಂಗ್ ವಿಪಕ್ಷ ನಾಯಕರು ಕೂಡ, ಇನ್ಫ್ಯಾಕ್ಟ್ ವಿಪಕ್ಷದ ಶಾಸಕರು ಕೂಡ ಹೇಳ್ತಾ ಇದ್ರು. ಆದರೆ ಇವತ್ತಿನ ಬೆಳವಣಿಗೆಗಳನ್ನು ಗಮನಿಸ್ತಾರೆ. ಇವತ್ತು ಯತೀಂದ್ರ ಆಡಿರುವಂಥ ಮಾತು DK ಬಣಕ್ಕೆ ಅಥವಾ DCM ಬಣಕ್ಕೆ ಒಂದು ನೇರವಾಗಿ ಕೊಟ್ಟಿರುವಂಥ ಒಂದು ಸಂದೇಶ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ನಿನ್ನೆ ತಾನೇ ಶಿವಗಂಗಾ ಬಸವರಾಜ್ ಏನಿದ್ದಾರೆ DCM DK ಶಿವಕುಮಾರ್ ಬಣದಲ್ಲಿ ಅಥವಾ DCM ಅವರ ಆಪ್ತರು ಕೂಡ, ಅವ್ರು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಹೈಕಮಾಂಡ್ ಈ ಬಗ್ಗೆ ನಮಗೊಂದು ಕ್ಲಾರಿಟಿ ಕೊಡಲಿ, ಒಂದು ಕ್ಲಿಯರೆನ್ಸನ್ನು ಕೊಡಲಿ, ಈ ಅಧಿಕಾರ ಹಂಚಿಕೆ ಆಗಿದೆಯೋ ಇಲ್ವೋ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಕೌಂಟರ್ ಆಗಿ ಅನ್ನುವಂತೆ ಇವತ್ತು ಯತೀಂದ್ರ ಅವರು ಮಾತನಾಡಿದ್ದಾರೆ. ಯತೀಂದ್ರ ಅವರು ಹೇಳ್ತಾ ಇರುವಂಥ ಮಾತುಗಳು ಅದನ್ನು ನಿನ್ನೆ ಕೇಳಿದಂಥ ಅಥವಾ ನಿನ್ನೆ ಶಿವಗಂಗಾ ಬಸವರಾಜ್ ಇದ್ದಂಥ ಪ್ರಶ್ನೆಗೆ ಒಂದು ಉತ್ತರವಾಗಿ ಸಿದ್ದರಾಮಯ್ಯ ಟೀಮ್ನಿಂದ, ಸಿದ್ದರಾಮಯ್ಯನಿಂದ ಬಣದಿಂದ ಬರ್ತಾ ಇದ್ರೆ ತಪ್ಪಾಗಲ್ಲ. ಇವತ್ತು ಯತೀಂದ್ರ ಹೇಳ್ತಾ ಇರುವಂಥ ಮಾತನ್ನು ಹೇಳ್ತಾ ಇದ್ದಾರೆ, 5 ವರ್ಷ ನಮ್ಮ ತಂದೆ CM ಆಗ್ತಿದ್ದಾರೆ, ಆಗಿರ್ತಾರೆ ಅನ್ನುವಂಥದ್ದು ಹಳೆ ಹೇಳಿಕೆನೇ, ಅದು ಹೊಸತೇನೋ ಹೇಳಿಕೆ ಅಲ್ಲ. ಆದರೆ ಮೊದಲ ಬಾರಿಗೆ ಈಗಾಗಲೇ ಹೈಕಮಾಂಡ್ನಿಂದ ಕ್ಲಿಯರೆನ್ಸ್ ಆಗಿದೆ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಮಂದಿ ಅಧಿಕಾರಿಗಳನ್ನ, ಇನ್ಫ್ಯಾಕ್ಟ್ ಅಧಿಕಾರ ಹಂಚಿಕೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅದು ಯಶಸ್ವಿ ಆಗಿಲ್ಲ ಅಂತ ಇದೇ ಪದಗಳನ್ನು, ಇದೇ ಎಕ್ಸ್ಪ್ರೆಷನ್ಸನ್ನು ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲೂ ಕೂಡ ಹೇಳಿದರು. ಸದನ ನಡೀತಾ ಇರುವಂಥ ಸಂದರ್ಭದಲ್ಲೂ ಕೂಡ ಯತೀಂದ್ರ ಹೇಳಿದರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗಲಾಟೆಗಳು ಪಕ್ಷದ ಒಳಗಡೆ ಆಗಿತ್ತು. ಇನ್ಫ್ಯಾಕ್ಟ್ ಶಿವಗಂಗಾ ಬಸವರಾಜ್ ಅವರ MLC ಮಾತುಗಳಿಗೆಲ್ಲ ನಾನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ. ಆದರೆ ಇವತ್ತು ರಂಗನಾಥ್ ನೋಡ್ತಾ ಇದ್ದಾರೆ, ಅಂದರೆ ಈ ಘಟನೆಯನ್ನು, ಈ ಬೆಳವಣಿಗೆಯನ್ನು ನೋಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1, ಅತ್ತ ಯತೀಂದ್ರ ಕೇವಲ MLC ಅಷ್ಟೇ ಅಲ್ಲ, ಅವರು ಸಿದ್ದರಾಮಯ್ಯನವರ ಪುತ್ರ ಅನ್ನುವಂಥದ್ದು ಅಷ್ಟೇ ಅತ್ಯಂತ ಮಹತ್ವದ್ದು. ಜೊತೆಗೆ ಸಿದ್ದರಾಮಯ್ಯನವರ ಪುತ್ರ ಆಗಿ ಹೇಳ್ತಾ ಇರೋದ್ರ ಜೊತೆಗೆ ಅವರ ಈಗಾಗಲೇ ಅನೇಕ ಸಚಿವರು ಏನು ಹೇಳಿದ್ದಾರೆ, ಸಚಿವರು ಹೇಳೋದಕ್ಕಿಂತ ಈಗ ಯತೀಂದ್ರ ಹೇಳಿರುವಂಥ ಹೇಳಿಕೆ ತುಂಬ ಗಾಂಭೀರ್ಯತೆಯನ್ನು, ಮಹತ್ವವನ್ನು ಖಂಡಿತ ಪಡ್ಕೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಇವತ್ತು ಮಂಡ್ಯದ ಪ್ರವಾಸ ಎಂಟು ಅದನ್ನು ಕೂಡ ರದ್ದು ಮಾಡಿ ಬಜೆಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸಾಮಾನ್ಯವಾಗಿ ಬಜೆಟ್ ಮೀಟಿಂಗ್ ಅನ್ನ ನೋಡ್ತಾರೆ ರಂಗನಾಥ್, ಇನ್ನೇನು ಬಜೆಟ್ಗೆ ಒಂದು ವಾರ ಇರಬೇಕಾದ್ರೆ, 15 ದಿನ ಇರಬೇಕಾದ್ರೆ ಮಂತ್ರಿಗಳನ್ನ ಕರೆದು ಮಾತಾಡ್ತಾರೆ. ಆದರೆ ಇನ್ನೂ ಒಂದು ತಿಂಗಳು ಬಾಕಿ ಇದೆ ಬಜೆಟ್ಗೆ. ಈಗಾಗಲೇ ಮುಖ್ಯಮಂತ್ರಿಗಳು ಆ ಬಜೆಟ್ ಪ್ರಿಪರೇಷನ್ಸ್ನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ನಿನ್ನೆಯ ತನಕ ಏನು ಸದನ ನಡೀತಾ ಇತ್ತು ಅದನ್ನು ಬದಲಾಗಿ ಇವತ್ತು ರಾಜಕೀಯ ಕದನ ಆರಂಭವಾಗಿದೆ. ನಿನ್ನೆ ಶಿವಗಂಗಾ ಬಸವರಾಜ್ ಹೇಳಿದ್ರು ಯಾವುದೇ ರೀತಿಯಂತ ಕ್ಲಾರಿಟಿ ಇಲ್ಲ ಅಂತ. ಇವತ್ತು ಯತೀಂದ್ರ ಹೇಳ್ತಿದ್ದಾರೆ ಈಗಾಗಲೇ ಕ್ಲಿಯರೆನ್ಸ್ ಸಿಕ್ಕಿದೆ, ನಮಗೆ ಸ್ಪಷ್ಟವಾದಂಥ ಚಿತ್ರಣ ಇದೆ ಅಂತ. ಹೀಗಾಗಿ ಈ ಕದನ ಆರಂಭವಾಗಿದೆ. ಮುಂದೆ ಯಾವ ಮಗ್ಲು ಪಡ್ಕೊಳ್ಳುತ್ತೆ ನೋಡಬೇಕು ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.